ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಚಾಪ್ಟರ್ಸ್ನ ನೋಡ್ತಾ ಹೋದರೆ ಘಟಕ 13 ತ್ಯಾಜ್ಯ ನೀರಿನ ಕತೆ, 7th ಸ್ಟ್ಯಾಂಡರ್ಡ್ ಲಾಸ್ಟ್ ಚಾಪ್ಟರ್ ಇದಾಗಿರುತ್ತೆ. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ತ್ಯಾಜ್ಯ ನೀರು ಇಲ್ಲಿಂದ ಹೊರಗೆ ಹರಿಯುವ ಮೂಲಕ ತ್ಯಾಜ್ಯದ ಮೂಲವಲ್ಲ ಅಂತ ಕೊಟ್ಟಿದ್ದಾರೆ. ಸಿಂಕ್ಗಳು, ಸ್ನಾನದ ಕೋಣೆ, ಶೌಚಾಲಯ, ನದಿ. ನದಿ ಅಂತಕ್ಕಂಥದ್ದು ತ್ಯಾಜ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಜಾಗ ಆಗಿರೋದಿಲ್ಲ. ಆದರೆ ತ್ಯಾಜ್ಯ ನೀರು ಇಲ್ಲಿಂದ ಅಂದರೆ ನದಿಯಿಂದ ಹರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಈ ಒಂದು ನದಿಯಲ್ಲಿ ಹಾಕ್ತಕ್ಕಂಥದ್ದಾಗುತ್ತೆ. ಬಟ್ ನದಿಲಿ ಯಾವುದೇ ಒಂದು ಗಲೀಜು ಅಥವಾ ತ್ಯಾಜ್ಯ ಅಂತಕ್ಕಂಥದ್ದು ಉಂಟಾಗೋದಲ್ಲ, ಬೇರೆ ಕಡೆಯಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಕೊಟ್ಟಿರ್ತಕ್ಕಂಥ ಕ್ವಶನ್ ಏನಿದೆ, ತ್ಯಾಜ್ಯ ನೀರು ಇಲ್ಲಿಂದ ಹೊರಗೆ ಹರಿಯುವ ಮೂಲಕ ತ್ಯಾಜ್ಯದ ಮೂಲವಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ನದಿ ಅಂತಕ್ಕಂಥ ತ್ಯಾಜ್ಯದ ಮೂಲ ಡೆಫಿನೆಟ್ ಆಗಿ ಅಲ್ಲ ಸ್ನೇಹಿತರೆ. ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಮಾಲಿನ್ಯಕಾರಕಗಳನ್ನು ತೆಗೆದು ಸ್ವಚ್ಛಗೊಳಿಸಬಹುದಾದ ನೀರು ಯಾವುದು? ಅಂದರೆ ಮಾಲಿನ್ಯಕಾರಕ ಅಂತಕ್ಕಂಥದ್ದನ್ನ ತೆಗಿತಕ್ಕಂಥ ಒಂದು ನೀರು ಯಾವ್ದು ಬರುತ್ತೆ ಇಲ್ಲಿ? ತ್ಯಾಜ್ಯ ನೀರು. ಹೌದಾ? ತ್ಯಾಜ್ಯ ನೀರಲ್ಲಿ ತ್ಯಾಜ್ಯ ಇರುತ್ತೆ, ಅದನ್ನು ರಿಮೂವ್ ಮಾಡ್ತಕ್ಕಂಥದ್ದು. ವಿಶ್ವ ಜಲ ದಿನವನ್ನಾಗಿ ವಿಶ್ವದಾದ್ಯಂತ ಆಚರಿಸುವ ದಿನ ಯಾವುದು ಅಂತ ಕೇಳಿದರೆ, ವಿಶ್ವ ಜಲ ದಿನವನ್ನಾಗಿ ವಿಶ್ವದಾದ್ಯಂತ ಆಚರಿಸ್ತಕ್ಕಂಥ ಒಂದು ದಿನ ಅದು ಮಾರ್ಚ್ 22 ಆಗಿರುತ್ತೆ. ನೀರಿನ ಮರುಬಳಕೆಗೆ ಮುನ್ನ ಅಥವಾ ಮಾಲಿನ್ಯಕಾರಕಗಳು ನೀರಿನ ಆಕಾರಗಳಿಗೆ ಸೇರುವ ಮುನ್ನ ಅವುಗಳನ್ನು ತೆಗೆಯಬಹುದಾದ ಪ್ರಕ್ರಿಯೆ ಯಾವುದು? ನೀರಿನ ಮರುಬಳಕೆಗೆ ಮುನ್ನ ಅಥವಾ ಮಾಲಿನ್ಯಕಾರಕಗಳು ನೀರಿನ ಆಕಾರಗಳಿಗೆ ಸೇರುವ ಮುನ್ನ ಅವುಗಳನ್ನು ತೆಗೆಯಬಹುದಾದ ಪ್ರಕ್ರಿಯೆ ಯಾವುದು? ಆವಿಕರಣ, ಮಳೆ ಕೊಯ್ಲು, ನೀರಿನ ಶುದ್ಧೀಕರಣ, ನೀರಿನ ಮರುಪೂರಣ. ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಆವಿಕರಣ. ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ? ಅಥವಾ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡ್ತಕ್ಕಂಥ ಪ್ರಕ್ರಿಯೆ ಯಾವುದು? ಚರಂಡಿ ನೀರಿನ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಕುಡಿಯುವ ನೀರಿನ ಸಂಸ್ಕರಣೆ, ನದಿ ನೀರಿನ ಸಂಸ್ಕರಣೆ, ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಅಂತ ನೋಡಿದ್ರೆ ನೋಡಿ, ನದಿ ನೀರಿನ ಸಂಸ್ಕರಣೆ, ಕುಡಿಯುವ ನೀರಿನ ಸಂಸ್ಕರಣೆ ಇದೆಲ್ಲ ತ್ಯಾಜ್ಯ ಮಿಶ್ರಿತ ಆಗಿರೋದಿಲ್ಲ. ಸೊ ಚರಂಡಿ ನೀರಿನ ಸಂಸ್ಕರಣೆ ಇದೆಯೋ ಇದು ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಚರಂಡಿ ನೀರು ಇದನ್ನು ಒಳಗೊಂಡಿರುತ್ತದೆ. ಮಾಲಿನ್ಯಕಾರಕಗಳು, ಕರಗಿದ ಕಲ್ಮಶ, ತೇಲಾಡುವ ಕಲ್ಮಶ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಚರಂಡಿ ನೀರು ಅಂತ ಹೇಳಿದಾಗ ಆಲ್ಮೋಸ್ಟ್ ಎಲ್ಲ ಅಲ್ಲಿ ಮಿಕ್ಸ್ ಆಗಿರುತ್ತೆ ಸ್ನೇಹಿತರೆ. ಮಾಲಿನ್ಯಕಾರಕಗಳು ಬರುತ್ತೆ, ಕರಗಿದ ಕಲ್ಮಶ ಬರುತ್ತೆ, ತೇಲಾಡುವ ಕಲ್ಮಶ ಬರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಶುದ್ಧ ನೀರಿನ ದೈನಂದಿನ ಉಪಯೋಗ ಏನು? ಸ್ನಾನಕ್ಕಾಗಿ, ಕುಡಿಯಲು, ಅಡುಗೆ ಮಾಡಲು, ಮೇಲಿನ ಎಲ್ಲವೂ. ಸೊ ಇವೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥ ಆನ್ಸರ್ ಸ್ನೇಹಿತರೆ, ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಶೌಚಾಲಯ ತ್ಯಾಜ್ಯ ವಿಲೇವಾರಿಯ ಪರ್ಯಾಯ ವ್ಯವಸ್ಥೆ ಏನು? ಶೌಚಾಲಯದ ತ್ಯಾಜ್ಯ ವಿಲೇವಾರಿಯ ಪರ್ಯಾಯ ವ್ಯವಸ್ಥೆ ಶೌಚ ಗುಂಡಿಗಳು, ಕಾಂಪೋಸ್ಟ್ ಗುಂಡಿಗಳು, ರಾಸಾಯನಿಕ ಶೌಚಾಲಯ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ, ರಾಸಾಯನಿಕ ಶೌಚಾಲಯ. ನೆಕ್ಸ್ಟ್ 2016ರಲ್ಲಿ ಭಾರತ ಸರ್ಕಾರವು ಆರಂಭಿಸಿದ ಸ್ವಚ್ಛ ಭಾರತ ಅಭಿಯಾನದ ಉದ್ದೇಶ ಏನು? ಸೊ ಅಲ್ಲಿ ನೋಡ್ತಾ ಹೋದ್ರೆ ಸ್ವಚ್ಛ ಭಾರತ ಇಟ್ ಮೀನ್ಸ್ ಅಲ್ಲಿ ಸ್ವಚ್ಛ ಮಾಡ್ತಕ್ಕಂಥದ್ದು. ಹೌದಾ? ಸೊ ಪ್ರತಿಯೊಬ್ಬರಿಗೂ ಶೌಚಾಲಯನ ಕೊಡ್ತಕ್ಕಂಥದ್ದಾಗಿರ್ಬೋದು, ಚರಂಡಿ ನೀರನ್ನ ವಿಲೇವಾರಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯವನ್ನು ಸುಧಾರಿಸ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಸಹ ಸ್ವಚ್ಛ ಮಾಡ್ತಕ್ಕಂಥ ಒಂದು ಕೆಲಸಗಳೇ ಆಗಿರುತ್ತೆ. ಆಲ್ಮೋಸ್ಟ್ ಸ್ವಚ್ಛ ಭಾರತ ಅಂತ ಹೇಳಿದ್ರೆ ಭಾರತವನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಒಂದು ಅಭಿಯಾನ. ಹಾಗಾಗಿ ಆನ್ಸರ್ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ನೆಕ್ಸ್ಟ್ ನೀರಿನ ಮಾಲಿನ್ಯದಿಂದ ಹರಡ್ತಕ್ಕಂಥ ರೋಗ ಯಾವುದು? ಕಾಲಾರ, ಟೈಫಾಯ್ಡ್, ಬೆರಿ ಪೋಲಿಯೋ ಅಂತ ಕೊಟ್ಟಿದ್ದಾರೆ. ನೀರಿನ ಮಾಲಿನ್ಯದಿಂದ ಹರಡ್ತಕ್ಕಂಥ ರೋಗ ಆಪ್ಷನ್ ಎ, ಕಾಲಾರ ಆಗಿರುತ್ತೆ. ನೆಕ್ಸ್ಟ್ ಕಾಲಾರ ಹರಡುವ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ರೆ ವಿಬ್ರಿಯೋ ಕಾಲಾರೆ. ಆಪ್ಷನ್ ಎ, ವಿಬ್ರಿಯೋ ಕಾಲಾರೆ. ನೆಕ್ಸ್ಟ್ ತ್ಯಾಜ್ಯ ನೀರಿನ ಸಂಸ್ಕರಣಾ ಸ್ಥಾವರದಲ್ಲಿ ತ್ಯಾಜ್ಯ ನೀರಿನ ಸಂಸ್ಕರಣಾ ಸ್ಥಾವರದಲ್ಲಿ ದೊಡ್ಡ ವಸ್ತುಗಳನ್ನ ಬೇರ್ಪಡಿಸ್ತಕ್ಕಂಥ ವಿಧಾನ ಯಾವುದು ಅಂತ ಹೇಳಿದ್ರೆ ತ್ಯಾಜ್ಯ ನೀರನ್ನು ಸರಳುಗಳ ಪರದೆಯ ಮೂಲಕ ಹಾಯಿಸ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಇನ್ನು 13ನೇ ಪ್ರಶ್ನೆ, ತ್ಯಾಜ್ಯ ನೀರಿನ ಸಂಸ್ಕರಣಾ ಸ್ಥಾವರದಲ್ಲಿ ತಿಳಿ ನೀರಿನೊಳಗೆ ಗಾಳಿಯನ್ನು ಓದಲು ಕಾರಣ ಏನಂತ ಹೇಳಿದ್ರೆ ಅಲ್ಲಿ ವಾಯುವಿಕ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಬಿ, ವಾಯುವಿಕ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡ್ತಕ್ಕಂಥದ್ದು. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯವನ್ನು ಕಾಪಾಡಲು ಮುಖ್ಯ ಉದ್ದೇಶ ಏನಂತಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯವನ್ನು ಕಾಪಾಡಲು ಎಲ್ಲೆಂದರಲ್ಲಿ ಕಸವನ್ನು ಎಸೆಯದೇ ಇರುವುದು, ಕಸವನ್ನೇ ಹರಡದಿರುವುದು, ಸಮೀಪದ ಕಸದ ಬುಟ್ಟಿಯಲ್ಲಿ ಕಸವನ್ನು ಹಾಕುವುದು, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದ್ರೆ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಅಂತಲೂ ಸಹ ಬರಬಹುದು. ಹೌದಾ? ಆ್ಯಂಡ್ ನೆಕ್ಸ್ಟ್ ನೀರಿನಲ್ಲಿ ಜಲಚರ ಸಸ್ಯಗಳು ಮತ್ತು ಪ್ರಾಣಿಗಳ ಸಂತತಿ ಕಡಿಮೆಯಾಗುತ್ತೆ. ಅದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ನೀರಿನಲ್ಲಿ ಕರಗಿರುವ ಆಮ್ಲಜನಕದ ಕೊರತೆ ಆಗಿರುತ್ತೆ. ವಿಶ್ವ ನೀರಿನ ದಿನವನ್ನಾಗಿ ಈ ದಿನದಂದು ಆಚರಿಸುತ್ತೇವೆ. ವಿಶ್ವ ನೀರಿನ ದಿನ, ಜಲ ದಿನ ಇದೆಲ್ಲ ಬರ್ತಕ್ಕಂಥದ್ದು ಮಾರ್ಚ್ 22.
ನೀರು ಒಂದು ಡ್ಯಾಶ್ ವಸ್ತು, ಘನ ವಸ್ತು, ಪ್ಲಾಸ್ಮಾ ಸ್ಥಿತಿಯಲ್ಲಿರುವ ವಸ್ತು, ಅನಿಲ ವಸ್ತು, ಸಂಯುಕ್ತ ವಸ್ತು. ನೀರು ಅಂತಕ್ಕಂಥದ್ದು ಒಂದು ದ್ರವ ವಸ್ತು ಸ್ನೇಹಿತರೆ, ಬಟ್ ಇಲ್ಲಿ ದ್ರವ ಅಂತ ಕೊಟ್ಟಿಲ್ಲ. ಆನ್ಸರ್ ಆಪ್ಷನ್ ಡಿ ಸಂಯುಕ್ತ ವಸ್ತು. ಯಾಕಂತಂದರೆ ನೀರು ತನ್ನಲ್ಲಿ ಅನೇಕ ಲವಣಗಳಾಗಿರ್ಬೋದು, ಅದರ ಜೊತೆಗೆ H2O ಅಂತ ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಸೇರಿ ಆಗಿರ್ತಕ್ಕಂಥದ್ದು ಸಂಯುಕ್ತ ವಸ್ತು ಆಗಿರುತ್ತೆ. ಭೂಮಿಯ ಮೇಲ್ಮೈ ಮೇಲೆ ನೀರು ಆವರಿಸಿರುವ ಪ್ರಮಾಣ ಎಷ್ಟು ಅಂತ ಕೇಳಿದರೆ, ಭೂಮಿಯ ಮೇಲ್ಮೈ ಮೇಲೆ ಅಂದರೆ ಟೋಟಲ್ ಆಗಿ ಭೂಮಿಯ ಮೇಲೆ ಇರ್ತಕ್ಕಂಥ ನೀರಿನ ಪ್ರಮಾಣ ಅಂತ ಹೇಳಿದರೆ ಅದು 71% ಆಗಿರುತ್ತೆ. ನೀರು ಒಂದು ಸಂಯುಕ್ತ ಎಂದು ನಿರೂಪಿಸಿದ ವಿಜ್ಞಾನಿ ಯಾರಂತಂದರೆ ಹೆನ್ರಿ ಕ್ಯಾವೆಂಡಿಸ್. ಆಪ್ಷನ್ ಎ ಹೆನ್ರಿ ಕ್ಯಾವೆಂಡಿಸ್. ನೀರಿನ ಸಾಂದ್ರತೆ ಗರಿಷ್ಠವಾಗಿರುವುದು ಈ ಉಷ್ಣಾಂಶದಲ್ಲಿ ಎಲ್ಲಿ? 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಆಪ್ಷನ್ ಎ. ಶುದ್ಧ ನೀರಿನಲ್ಲಿ ಅಂದರೆ ಮಳೆ ನೀರು ಅಂತಕ್ಕಂಥ ಒಂದು ಶುದ್ಧ ನೀರು. ಮಳೆ ನೀರಿನಲ್ಲಿ ಡ್ಯಾಶ್ ಇರುವುದಿಲ್ಲ, ಲವಣಗಳು, ಖನಿಜಗಳು, ಅಯಾನುಗಳು ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಳೆ ನೀರಿನಲ್ಲಿ ಅಥವಾ ಶುದ್ಧ ನೀರು, ಮಳೆ ನೀರಿನ ಶುದ್ಧ ನೀರು ಅಂತ ಕರಿತೀವಿ, ಅದರಲ್ಲಿ ಲವಣಗಳು ಮಿಕ್ಸ್ ಆಗಿರೋದಿಲ್ಲ. ಯಾವಾಗ ಲವಣಗಳು ಮಿಕ್ಸ್ ಆಗುತ್ತೆ ಅಂತ ಹೇಳಿದರೆ ಅದು ಕೆಳಗಡೆ ಭೂಮಿ ಮೇಲೆ ಬಿದ್ದ ನಂತರ ಅದರಲ್ಲಿ ಕೆಲವೊಂದು ಲವಣಗಳು ಮಿಕ್ಸ್ ಆಗ್ತಾ ಹೋಗುತ್ತೆ. ಬಟ್ ಅದು ಮಳೆ ನೀರು ಮೇಲಿಂದ ಏನು ಬೀಳುತ್ತೋ ಅದರಲ್ಲಿ ಯಾವುದೇ ಒಂದು ಲವಣಗಳು ಮಿಕ್ಸ್ ಆಗಿರೋದಿಲ್ಲ. ಯಾವ ನೀರು ಅತ್ಯಂತ ಶುದ್ಧ ರೂಪದಲ್ಲಿರ್ತದೆ? ಮಳೆ ನೀರು. ಅಫ್ಕೋರ್ಸ್ ಲಾಸ್ಟ್ ನೋಡಿದ್ಮೇಲೆ ಮಳೆ ನೀರು. ಜಲಚಕ್ರ ಪ್ರಕ್ರಿಯೆಗೆ ಸಂಬಂಧ ಪಡೆದ ಪದ ಅಂತ ಕೇಳಿದರೆ, ಜಲಚಕ್ರ ಅಂತ ಹೇಳಿದರೆ ಭೂಮಿಯಲ್ಲಿ ಇರ್ತಕ್ಕಂಥ ಅಥವಾ ಸಮುದ್ರ ಅಥವಾ ಒಟ್ಟಿನಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ನೀರು ಆವಿಯಾಗಿ ಮೋಡ ಇದಾಗಿ ಮಳೆ ಬರ್ತಕ್ಕಂಥದ್ದು. ಅಂದರೆ ಇಲ್ಲಿ ದ್ರವ, ಅನಿಲ ಮತ್ತು ಘನ ಸೇರಿಕೊಳ್ಳುತ್ತೆ. ಬಟ್ ಕೃಷಿ ಅಂತಕ್ಕಂಥದಕ್ಕೆ ಯಾವುದೇ ಒಂದು ಬರೋದಿಲ್ಲ. ಓಕೆ, ಅಂತರ್ಜಲದಲ್ಲಿರ್ತಕ್ಕಂಥ ನೀರು ಆವಿಯಾಗುತ್ತೆ, ಮೋಡವಾಗುತ್ತೆ. ನೀರಿನ ಹರಿಯುವಿಕೆಗೆ ಮಟ್ಟವನ್ನು ಅಳೆಯುವ ಮೂಲಮಾನ ಯಾವುದು? ನೀರಿನ ಹರಿಯುವಿಕೆ ಕ್ಯೂಸೆಕ್ನಲ್ಲಿ ಅಳಿತಕ್ಕಂಥದ್ದು. ಆಪ್ಷನ್ ಡಿ. ಅಂತರ್ಜಲ ಮಟ್ಟ ಕುಸಿತಗೊಳ್ಳಲು ಬಹುಮುಖ್ಯವಾದ ಕಾರಣವೇನಂತ ಹೇಳಿದರೆ, ಅಂತರ್ಜಲ ಮಟ್ಟ ಕುಸಿತಗೊಳ್ಳೋದಕ್ಕೆ ಮೇನ್ ರೀಸನ್ ಅರಣ್ಯನಾಶ. ಆಪ್ಷನ್ ಎ ಅರಣ್ಯನಾಶ. ಜಲಚಕ್ರದ ಮೂಲಕ ನೀರು ಪ್ರಸಾರವಾಗುವಾಗ ಈ ಕೆಳಗಿನ ಯಾವ ರೂಪ ಕಂಡುಬರುವುದಿಲ್ಲ? ಜಲಚಕ್ರ ಅಂತ ಹೇಳಿದಾಗ ಆಲ್ರೆಡಿ ಹೇಳಿದ ಸ್ನೇಹಿತರೆ, ಏನಿಲ್ಲಿ ಜಲ ಇರುತ್ತೆ, ನೀರು ಇದು ದ್ರವ ರೂಪದಲ್ಲಿರುತ್ತೆ. ಇದು ಆವಿಯಾದಾಗ ಏನಾಗುತ್ತೆ? ಅನಿಲ ರೂಪಕ್ಕೆ ಹೋಗುತ್ತೆ. ಅನಿಲ ರೂಪ ಮೇಲ್ಗಡೆ ಮೋಡ ಆದಾಗ ಅದು ಘನ ರೂಪದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಬಟ್ ಇಲ್ಲಿ ಪ್ಲಾಸ್ಮಾ ರೂಪದಲ್ಲಿ ಕಂಡು ಬರೋದಿಲ್ಲ. ಮಳೆ ನೀರನ್ನು ಅಂತರ್ಜಲಕ್ಕೆ ಮರುಪೂರಣ ಮಾಡಲು ನಿಮ್ಮ ಶಾಲೆಯಲ್ಲಿ ಬಳಸಬಹುದಾದ ವಿಧಾನ ಯಾವುದು? ಯಾವ್ದು ಮಾಡಬಹುದು? ಮಳೆ ನೀರು ಕೊಯ್ಲು ಅಂತ ಏನು ಹೇಳ್ತೀವೋ, ಗುಂಡಿಗಳನ್ನ ತೆಗೆದುಬಿಡ್ತೀವೋ ಅಲ್ಲಲ್ಲೇ ಗುಂಡಿನ ಮಾಡಿ ಅದನ್ನು ಸ್ಟೋರ್ ಮಾಡ್ತಕ್ಕಂಥದ್ದು. ಒಳನುಸುಳುವಿಕೆ ಎಂದರೆ ಏನು? ಒಳನುಸುಳುವಿಕೆ ಅಂದರೆ ನೆಲದ ಒಳಗಡೆ ನೀರು ಇಂಗುವಂಥ ಒಂದು ಪ್ರಕ್ರಿಯೆ. ಆಪ್ಷನ್ ಬಿ. ಅಂತರ್ಜಲ ಮಟ್ಟದ ಕೆಳಗೆ ಬಂಡೆಗಳ ನಡುವೆ ನೀರು ಸಂಗ್ರಹಿಸಲ್ಪಡುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದು ಜಲಧರ ಅಂತ ಕರೀತಾರೆ. ಆಪ್ಷನ್ ಡಿ ಜಲಧರ. ಅಂತರ್ಜಲ ಮಟ್ಟದ ಕೆಳಗೆ ಬಂಡೆಗಳ ನಡುವೆ ನೀರು ಸಂಗ್ರಹಿಸಲ್ಪಡ್ತಕ್ಕಂಥದ್ದಾಗಿರುತ್ತಲ್ಲ, ಸೊ ಆ ಒಂದು ಜಾಗ ಇಟ್ ಮೀನ್ಸ್ ಭೂಮಿ ಒಳಗಡೆ ಆಗ್ತಕ್ಕಂಥದ್ದು ಇದು ಜಲಧರ. ನೀರನ್ನು ಕಲುಷಿತಗೊಳಿಸುವ ವಸ್ತುಗಳನ್ನು ನೀರಿಗೆ ಸೇರಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೊ ನಮ್ಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ, ನೀರನ್ನು ಕಲುಷಿತಗೊಳಿಸ್ತಕ್ಕಂಥ ಅಂದರೆ ಅದು ಜಲಮಾಲಿನ್ಯ. ಆಪ್ಷನ್ ಬಿ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದನ್ನು ಹೀಗೆಂದು ಕರೆಯಲಾಗುತ್ತದೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದನ್ನು ನಿರ್ಜಲೀಕರಣ ಅಂತ ಕರೀತಾರೆ. ಆಪ್ಷನ್ ಡಿ. ನೆಕ್ಸ್ಟ್, ಮಂಜುಗಡ್ಡೆ ನೀರಿನ ಮೇಲೆ ತೇಲಲು ಕಾರಣ ಏನು? ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತೇನೆ, ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ. ಅಂದರೆ ನೀರಿನ ಸಾಂದ್ರತೆ ಜಾಸ್ತಿ ಇರುತ್ತೆ, ಮಂಜುಗಡ್ಡೆ ಸಾಂದ್ರತೆ ಕಡಿಮೆ ಇರುತ್ತೆ. ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭ ವಿಧಾನ ಯಾವುದು ಅಂತಂದರೆ ಕ್ಲೋರಿನೇಷನ್. ಆಪ್ಷನ್ ಎ. ನೆಕ್ಸ್ಟ್, ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸಿಸುವ ಜನರು ಮಾತ್ರವೇ ನೀರಿನ ಕೊರತೆಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಈ ಹೇಳಿಕೆ ಸರಿ ಅಥವಾ ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಗ್ರಾಮಾಂತರ ಪ್ರದೇಶಗಳಂತಲ್ಲ, ಎಲ್ಲ ಕಡೆನೂ ಅಷ್ಟೇ ನೀರಿನ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಸೊ ಆಪ್ಷನ್ ಬಿ ತಪ್ಪು. ಕೊಳವೆ ಬಾವಿ ಅಥವಾ ಭೂಮಿಯಿಂದ ನೀರು ಪಡೆಯುವ ಮೂಲವನ್ನು ಹೀಗೆನ್ನುವರು? ಕೊಳವೆ ಬಾವಿ ಅಥವಾ ಭೂಮಿಯಿಂದ ನೀರನ್ನು ಪಡೆಯತಕ್ಕಂಥ ಒಂದು ಮೂಲ ಅಂತರ್ಜಲ. ಆಪ್ಷನ್ ಬಿ. ಸರಿಯಾಗಿರೋದನ್ನು ಆಯ್ಕೆ ಮಾಡಿ. ಒಟ್ಟು ನೀರು ಅಂತ ಹೇಳಿದ್ರೆ ಸ್ನೇಹಿತರೆ ಇಡೀ ಭೂಮಿ ಮೇಲೆ ಇರ್ತಕ್ಕಂಥ ನೀರು, ಹೌದಾ? ಸೊ ವಿಶ್ವದಾದ್ಯಂತ ಸ್ಥಿರವಾಗಿ ಉಳಿದಿರ್ತಕ್ಕಂಥ ನೀರನ್ನು ಒಟ್ಟು ನೀರು ಅಂತ ಕರಿತೀವಿ. ಇನ್ನು ಪ್ರಪಂಚದ ಸರೋವರ ಮತ್ತು ನದಿಗಳ ಸ್ಥಿರವಾಗಿರುವ ನೀರು ಅಂದರೆ ಅದು ಒಟ್ಟು ನೀರು ಬರೋದಿಲ್ಲ. ಆ್ಯಂಡ್ ಭೂಮಿಯೊಳಗೆ ಸ್ಥಿರವಾಗಿರುವ ಎಲ್ಲ ಬರೋದಿಲ್ಲ ಸ್ನೇಹಿತರೆ. ಎಲ್ಲ ನೋಡ್ತಾ ಹೋದರೆ ಸಾಗರ, ಸಮುದ್ರಗಳು ಅಂತಕ್ಕಂಥದ್ದು ಏನು ಬರುತ್ತೋ, ನದಿಗಳು ಅಂತಕ್ಕಂಥದ್ದು ಏನು ಬರುತ್ತೋ, ಅಂತರ್ಜಲ ಮಟ್ಟ ಅಂತಕ್ಕಂಥದ್ದು ಏನು ಬರುತ್ತೋ, ಕುಡಿಯಲು ಯೋಗ್ಯವಾದ ನೀರಾಗಿರೋದು, ಉಪ್ಪು ನೀರಾಗಿರೋದು ಎಲ್ಲ ಟೋಟಲಾಗಿ ಸೇರಿ ನಾವು ಒಟ್ಟು ನೀರು ಅಂತ ಕರಿತಾ ಹೋಗ್ತೀವಿ. ನೀರಿನಲ್ಲಿ ಆರ್ಸೆನಿಕ್ ರಾಸಾಯನಿಕ ಸೇರ್ಪಡೆಗೆ ಮೂಲ ಕಾರಣ ಏನಂತ ಹೇಳಿದರೆ ಆಮ್ಲ ಮಳೆ, ರಸಗೊಬ್ಬರಗಳ ಬಳಕೆ, ಅತಿಯಾದ ಮಳೆ, ಬರಗಾಲ ಅಂತ ಕೊಟ್ಟಿದ್ದಾರೆ.
ರಾಸಾಯನಿಕ ಸೇರ್ಪಡೆ ಆಗ್ತಕ್ಕಂಥದ್ದೇ ರಸಗೊಬ್ಬರಗಳ ಬಳಕೆ. ಈ ಕೃಷಿಗೆ ಯೂಸ್ ಮಾಡ್ತಕ್ಕಂಥ ರಸಗೊಬ್ಬರಗಳೇನಿರುತ್ತೋ ಸೊ ಅದರಿಂದ ಆರ್ಸೆನಿಕ್ ಅಂತಕ್ಕಂಥದ್ದು ರಾಸಾಯನಿಕವಾಗಿ ನೀರಿಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಆಗಿರುತ್ತೆ.